ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ. ನವರಾತ್ರಿಯ 7ನೇ ದಿನವಾದ ಇಂದು ತಾಯಿ ಜಗನ್ಮಾತೆಯು ಕಾಳರಾತ್ರಿ ರೂಪದಲ್ಲಿ ಭಕ್ತರನ್ನ ಉದ್ಧರಿಸಲು ಭೂಮಿಗೆ ಬರ್ತಾಳೆ. ನವರಾತ್ರಿ ಹಬ್ಬದ ಈ ದಿನದಂದು ದುರ್ಗಾದೇವಿಯ ಭಯಾನಕ ರೂಪವಾದಂತಹ ಕಾಳರಾತ್ರಿಗೆ ಅರ್ಪಿಸಲಾಗಿದೆ. ದುಷ್ಟರನ್ನ ಸಂಹಾರ ಮಾಡಿದಂತಹ ದುರ್ಗೆಯ ಕಾಳರಾತ್ರಿ ರೂಪ ಇದಾಗಿದೆ. ಭಕ್ತರಿಗೆ ಶುಭ ಫಲಗಳನ್ನ ಈಕೆ ಕರುಣಿಸ್ತಾಳೆ. ಕಾಳರಾತ್ರಿಯನ್ನ ಶುಭಂಕರಿ ಎಂದಲೂ ಕರೆಯಲಾಗ್ತದೆ. ಒಂದು ವೇಳೆ ನೀವು 7ನೇ ದಿನವಾದ ಇಂದು ಶಕ್ತಿ ದೇವತೆಯಾದಂತಹ ಕಾಳರಾತ್ರಿಯನ್ನ ಪೂಜಿಸಿದ್ದೇ ಆದಲ್ಲಿ ನಿಮಗೆ ಯಾವುದೇ ರೀತಿಯ ದೆವ್ವ, ಭೂತ, ಪೀಡೆ, ಪಿಶಾಚಿ ಮತ್ತು ದುಷ್ಟ ಶಕ್ತಿಗಳ ನಿಮ್ಮನ್ನ ಬಾಧಿಸ್ತಾ ಇದ್ರೆ ತಾಯಿ ಜಗನ್ಮಾತೆ ಅದರಿಂದ ನಿಮ್ಮನ್ನ ರಕ್ಷಿಸ್ತಾಳೆ. ಅಕಾಲಿಕ ಮರಣ ಬರುವುದಿಲ್ಲ. ರೋಗ, ದುಃಖ ಇತ್ಯಾದಿ ಸಮಸ್ಯೆಗಳಿಂದ ನಿಮ್ಮನ್ನ ಈಕೆ ಪಾರು ಮಾಡ್ತಾಳೆ. ಅಲ್ಲದೆ ತಾಯಿ ಜಗನ್ಮಾತೆ ಕಾಳರಾತ್ರಿಯನ್ನ ನೀವು ಪೂಜಿಸಿದ್ದೇ ಆದಲ್ಲಿ ನಿಮ್ಮನ್ನ ತಾಯಿ ಭಯದಿಂದ ಮುಕ್ತಳನ್ನಾಗಿಸ್ತಾಳೆ. ತಾಯಿ ಜಗನ್ಮಾತೆಗೆ ನೀವು ಇಂದು ರಾಯಲ್ ಬ್ಲೂ ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜಿಸಬೇಕು. ಇದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಾವ ಒಂದು ಗುರಿಯನ್ನ ಇಟ್ಕೊಂಡಿರ್ತೀರೋ ಆ ಗುರಿಯನ್ನ ತಲುಪುವುದರಲ್ಲಿ ನಿಮಗೆ ಇದು ಸಹಾಯ ಮಾಡ್ತದೆ. ಅಲ್ಲದೆ ಉತ್ಕೃಷ್ಟರಾಗುವ ಉತ್ಸಾಹವನ್ನ ಹೆಚ್ಚಿಸ್ತದೆ. ನಿಮಗೆ ಈ ಬಣ್ಣವು ಸಾಟಿ ಇಲ್ಲದ ವರ್ಚಸ್ಸನ್ನ ನೀಡುತ್ತದೆ. ಈ ಜಗನ್ಮಾತೆ ಕಾಳರಾತ್ರಿಗೆ ನೀವು ಇಂದು ಬೆಲ್ಲದ ನೈವೇದ್ಯವನ್ನ ನೀಡಬಹುದು. ಬೆಲ್ಲದ ಅನ್ನವನ್ನು ಕೂಡ ಆಕೆಗೆ ನೀಡಬಹುದು. ತಾಯಿ ಜಗನ್ಮಾತೆಗೆ ಇಂದು ನೀವು ಗುಲಾಬಿ ಹೂಗಳಿಂದ ಆಕೆಯನ್ನ ಪೂಜಿಸಬೇಕು. ಅಲ್ಲದೆ ಕಮಲ ಹೂಗಳನ್ನು ಕೂಡ ನೀವು ಅರ್ಪಿಸಬಹುದು. ತಾಯಿ ಜಗನ್ಮಾತೆಗೆ ಯಾವ ಒಂದು ಮಂತ್ರದಿಂದ ಏಕವೇಣಿ ಜಪ ಕರ್ಣಿ ಪೂರಾ ನಗ್ನ ಖರ ಸ್ಥಿತ ಲಂಬೋಷ್ಟಿ ಕರ್ಣಿಕಾ ಕರ್ಣಿ ತ್ರಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಾಸಲ್ಲೋಹ ಲತಾ ಕಂಟಕಭೂಷಣ ವರಮೂರ್ಧಧ್ವಜ ಕೃಷ್ಣ ಕಾಳರಾತ್ರಿರ್ಭಯಂಕರಿ. ಈ ಒಂದು ಮಂತ್ರವನ್ನ ನೀವು 108 ಬಾರಿ ಜಪಿಸಿದ್ದೇ ಆದಲ್ಲಿ ತಾಯಿ ಜಗನ್ಮಾತೆಯು ನಿಮ್ಮನ್ನ ಸಂಪೂರ್ಣವಾಗಿ ಆಶೀರ್ವದಿಸ್ತಾಳೆ. ಅಲ್ಲದೆ ನಿಮ್ಮನ್ನ ತಾಯಿ ಜಗನ್ಮಾತೆ ದುಷ್ಟ ಶಕ್ತಿಗಳಿಂದ ರಕ್ಷಿಸ್ತಾಳೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ, ದೋಷಗಳಿದ್ದರೂ, ಮಾಟ ಮಂತ್ರದಿಂದ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ, ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ರೆ ತಾಯಿ ಜಗನ್ಮಾತೆ ನಿಮ್ಮನ್ನ ಅದರಿಂದ ಪಾರು ಮಾಡ್ತಾಳೆ. ಇಂದು ನೀವು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾದಲ್ಲಿ ನೀವು ಯಾರಿಗಾದರೂ ಲಲಿತಾ ಸಹಸ್ರನಾಮವಿರುವಂತಹ ಯಾವುದಾದ್ರೂ ಬುಕ್ಗಳನ್ನು ನೀವು ದಾನ ಮಾಡಿದೆಯಾದಲ್ಲಿ ಆಕೆಯ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತೀರಿ.